Very good morning, dear students. So, next topic in GST is custom duty. As you know, custom duty is a types of indirect taxation. So, and you have studied in BCom also. We have a brief introduction regarding custom duty. Custom duty is a type of indirect tax levied on the import goods into India and export goods out of India. ಪರ್ಚೇಸಿಂಗ್ ಆ್ಯಂಡ್ ಸೇಲ್ಸ್ ಮೇಲೆ ಹಾಕುವಂಥ ತೆರಿಗೆಗಳನ್ನು ನಾವೇನಂತ ಕರಿತೀವಿ, ಓನ್ಲಿ ಆನ್ ಗೂಡ್ಸ್ ಏನಂತ ಕರಿತೀವಿ, ಕಸ್ಟಮ್ ಡ್ಯೂಟಿ ಅಂತ ಕರಿತೀವಿ. ಸೊ ಈ ಡ್ಯೂಟೀಸ್ ಎಕ್ಸ್ಪೋರ್ಟ್ ರಿಲೇಟೆಡ್ ಆದರೆ ಅದನ್ನು ಎಕ್ಸ್ಪೋರ್ಟ್ ಡ್ಯೂಟಿ ಅಂತಂದ್ಲು, ಮತ್ತು ಆ ಡ್ಯೂಟೀಸು ರಿಲೇಟೆಡ್ ಟು ಇಂಪೋರ್ಟ್ ಆಗಿದ್ರೆ ಅದನ್ನು ಇಂಪೋರ್ಟ್ ಡ್ಯೂಟಿ ಅಂತಲೂ ನಾವು ಕರಿತೀವಿ. ಸೊ ಕಂಟ್ರೀಸ್ ಲೆವಿ ಕಸ್ಟಮ್ಸ್ ಡ್ಯೂಟಿ ಆನ್ ಇಂಪೋರ್ಟ್ ಆರ್ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆ್ಯಸ್ ಎ ಮೀನ್ಸ್ ಟು ರೈಸ್ ಅ ರೆವೆನ್ಯೂ. ಆಬ್ವಿಯಸ್ಲಿ ಸೊ ಟ್ಯಾಕ್ಸ್ನ ಕಲೆಕ್ಟ್ ಮಾಡುವಂಥ ಪರ್ಪಸ್ ಏನಪ್ಪ ಅಂತಂದರೆ ಟು ಇನ್ಕ್ರೀಸ್ ದ ರೆವೆನ್ಯೂ, ಸೊ ಟು ಜನ್ರೇಟ್ ದ ರೆವೆನ್ಯೂ, ಟು ರೈಸ್ ದ ಫಂಡ್ಸ್ ಅಲ್ವಾ. ಸೊ ಕಸ್ಟಮ್ ಡ್ಯೂಟಿನೂ ಸಹ ಕಲೆಕ್ಟ್ ಮಾಡುವಂಥ ಅಥವಾ ಕಸ್ಟಮ್ ಡ್ಯೂಟಿ ಮೇಲೆ ಹಾಕುವಂಥ ಟ್ಯಾಕ್ಸಸ್ನ ಕಲೆಕ್ಟ್ ಮಾಡುವಂಥ ಉದ್ದೇಶನೂ ಏನಪ್ಪ ಅಂತಂದರೆ ಟು ಇನ್ಕ್ರೀಸ್ ಅ ರೆವೆನ್ಯೂ, ಓಕೆ, ಫಾರ್ ದಿ ಸೋಷಿಯಲ್ ವೆಲ್ಫೇರ್ ಆ್ಯಕ್ಟಿವಿಟೀಸ್ ಇನ್ ಅ ಕಂಟ್ರಿ. ನೆಕ್ಸ್ಟ್, ಕಸ್ಟಮ್ ಡ್ಯೂಟಿ ಆನ್ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ ಯಾವ ರೀತಿ ಮೆಷರ್ ಮಾಡ್ತಾರೆ ಅಂತಂದರೆ ವೆಯ್ಟ್ ತೊಗೊಳ್ತಾರ, ಏನೆಲ್ಲ ಕನ್ಸಿಡರ್ ಮಾಡ್ತಾರೆ ಟ್ಯಾಕ್ಸ್ನ ಹಾಕಬೇಕಾದ್ರೆ ಅಂತ ನೋಡೋದಾದರೆ, ಇಟ್ ಈಸ್ ಲೆವಿಡ್ ಆ್ಯಸ್ ಪರ್ ದ ವ್ಯಾಲ್ಯೂ ಆಫ್ ಗೂಡ್ಸ್. ಫಸ್ಟ್ ಒನ್ ಆರ್ ವೆಯ್ಟ್ ಆಗಿರ್ಬೋದು ಅಥವಾ ವ್ಯಾಲ್ಯೂ ಆಗಿರ್ಬೋದು. ಸೊ ಇವಾಗ ಒಂದು ಪ್ರತಿಯೊಂದು ವಸ್ತುವಿಗೂ ಸಹ ನಮಗೆ ವಿ ಹ್ಯಾವ್ ಅ ವ್ಯಾಲ್ಯೂ ಅಂತಂದರೆ ಬಿಫೋರ್ ಇಂಟ್ರೊಡ್ಯೂಸಿಂಗ್ ಅ ಮಾನಿಟರಿ ಸಿಸ್ಟಮ್ ವಿ ಹ್ಯಾಡ್ ಅ ಬಾರ್ಟರ್ ಸಿಸ್ಟಮ್. ಸೊ ಅಲ್ಲಿ ಯಾವುದೇ ಆದಂತಹ ವ್ಯಾಲ್ಯೂ ಇರಲಿಲ್ಲ. ಅಲ್ಲಿ ಏನಾಗ್ತಿತ್ತು, ನಮ್ಮಲ್ಲಿ ಬೆಳೆದಿರೋ ಅಂಥ ಪದಾರ್ಥಗಳನ್ನು ಕೊಟ್ಟು ಬೇರೆಯವರು ಅವ್ರ ಹತ್ರ ಇರೋ ಅಂಥ ಅಂತಂದರೆ ಅವ್ರು ಬೆಳೆದಿರೋ ಅಂಥ ಪದಾರ್ಥಗಳನ್ನು ನಾವು ತಗೊಳ್ತಿದ್ವಿ. ಈ ಥರ ಬಾರ್ಟರ್ ಸಿಸ್ಟಮ್ ಮಾಡ್ಕೊಳ್ತಿದ್ವಿ. ಬಟ್ ಯಾವಾಗ ಮಾನಿಟರಿ ಸಿಸ್ಟಮ್ ಅಥವಾ ಮನಿ ಅನ್ನೋದು ಇಂಟ್ರೊಡ್ಯೂಸ್ ಆಯಿತೋ ಆಗ ಪ್ರತಿಯೊಂದು ವಸ್ತುವಿಗೂ ಸಹ ವ್ಯಾಲ್ಯೂನ ಫಿಕ್ಸ್ ಮಾಡಿದ್ರು. ಸೊ ಈಗ ನಮಗೆ ಗೊತ್ತು, ಒಂದು ಪ್ರಾವಿಷನ್ ಸ್ಟೋರ್ಗೆ ಹೋದಾಗ ಒಂದು ಶುಗರ್ 1 kg ಬೇಕು ಅಂತಂದಾಗ ವಿ ನೋ ಇಟ್ಸ್ ಅರೌಂಡ್ 35 to 40 rupees ಅಂತ. ಅಕ್ಕಿ ಅಂತ ಹೋದಾಗ ಇಟ್ಸ್ ಅರೌಂಡ್ ಡಿಪೆಂಡ್ಸ್ ಆನ್ ಕ್ವಾಲಿಟಿ ಆಫ್ ರೈಸ್, ಏನು 60 ರೂಪೀಸಿಂದನೂ ಇರುತ್ತೆ, 50 ರೂಪೀಸಿಂದನೂ ಇರುತ್ತೆ, 100 ಇರುತ್ತೆ, 150 ಇರುತ್ತೆ, 200 ಇರುತ್ತೆ. ಸೊ ಅದೇ ರೀತಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಟ್ಯಾಕ್ಸ್ನ ಲೆವಿ ಮಾಡಬೇಕು ಅಂತಂದಾಗ ಇಟ್ ಈಸ್ ಲೆವಿಡ್ ಆ್ಯಸ್ ಪರ್ ದ ವ್ಯಾಲ್ಯೂ ಆಫ್ ಗೂಡ್ಸ್ ಆರ್ ವೆಯ್ಟ್ ಆಫ್ ದಿ ಗೂಡ್ಸ್, ಡೈಮೆನ್ಷನ್ ಆ್ಯಂಡ್ ಅದರ್ ಸಚ್ ಬೇಸಿಸ್ ಅಕಾರ್ಡಿಂಗ್ ಟು ದ ಗೂಡ್ಸ್. ಅಂತಂದರೆ ಆ ಗೂಡ್ಸ್ಗೆ ಕೆಲವೊಂದು ಕನ್ಸಿಡರೇಷನ್ನ ಮಾಡಿ ದೇ ಆರ್ ಗೋಯಿಂಗ್ ಟು ಲೆವಿಡ್ ದಿ ಟ್ಯಾಕ್ಸೇಷನ್ ಅಂತ ಹೇಳ್ಬೋದು. ಇಫ್ ಡ್ಯೂಟೀಸ್ ಆರ್ ಬೇಸ್ಡ್ ಆನ್ ದ ಕ್ವಾಂಟಿಟಿ ಆರ್ ಡೈಮೆನ್ಷನ್ಸ್ ಆರ್ ವೆಯ್ಟ್ ದೆನ್ ದೇ ಆರ್ ಕಾಲ್ಡ್ ಆ್ಯಸ್ ಸ್ಪೆಸಿಫಿಕ್ ಡ್ಯೂಟೀಸ್. ಅಂತಂದರೆ ಒಂದು ಗೂಡ್ಸ್ನ ಕ್ವಾಂಟಿಟಿ ಬೇಸಿಸ್ ಮೇಲೆ ಅಥವಾ ಡೈಮೆನ್ಷನ್ಸ್ ಬೇಸಿಸ್ ಮೇಲೆ ಅಥವಾ ವೆಯ್ಟ್ ಬೇಸಿಸ್ ಮೇಲೆ ಏನಾದರೂ ನಾವು ಕ್ಯಾಲ್ಕುಲೇಟ್ ಮಾಡೋದಾದರೆ ಅದನ್ನು ನಾವು ಆ ಡ್ಯೂಟಿನ ವಿ ವಿಲ್ ಕಾಲ್ ಇಟ್ ಆ್ಯಸ್ ಅ ಸ್ಪೆಸಿಫಿಕ್ ಡ್ಯೂಟೀಸ್ ಅಂತ ಕರಿತೀವಿ. ಇಫ್ ಡ್ಯೂಟೀಸ್ ಆರ್ ಬೇಸ್ಡ್ ಆನ್ ದ ವ್ಯಾಲ್ಯೂ ಆಫ್ ಗೂಡ್ಸ್ ದೇ ಆರ್ ಕಾಲ್ಡ್ ಆ್ಯಸ್ ವೆಲರಮ್ ಡ್ಯೂಟೀಸ್. ಓಕೆ, ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ 2 marks ಕ್ವಶನ್. ಸ್ಪೆಸಿಫಿಕ್ ಡ್ಯೂಟಿ ಅಂತಂದ್ರೇನು ಕೇಳಬಹುದು ಅಥವಾ ವೆಲರಮ್ ಡ್ಯೂಟೀಸ್ ಅಂತಲೂ ಕೇಳಬಹುದು. ಅಂತಂದರೆ ಇಫ್ ದ ಡ್ಯೂಟೀಸ್ ಆರ್ ಬೇಸ್ಡ್ ಆನ್ ದ ವ್ಯಾಲ್ಯೂ ಆಫ್ ಗೂಡ್ಸ್ ದೆನ್ ಇಟ್ ಈಸ್ ಕಾಲ್ಡ್ ವೆಲರಮ್ ಡ್ಯೂಟಿ. ಬಟ್ the duties are based on the quantity or dimension or weight, then they are called as a specific duties. The combination of both value of goods and quantity or weight as well as various other factors are called as specific duties. ಅಂದರೆ ಸಮ್ಟೈಮ್ಸ್ ಏನಾಗುತ್ತೆ, ಎರಡನ್ನೂ ಸಹ ಕನ್ಸಿಡರೇಷನ್ ಮಾಡಬೇಕಾಗುತ್ತೆ. ಅಂತಂದರೆ ವೆಯ್ಟ್ನೂ ಕನ್ಸಿಡರೇಷನ್ ಮಾಡಬೇಕಾಗುತ್ತೆ, ಕ್ವಾಂಟಿಟಿನೂ ಮೆಷರ್ ಮಾಡಬೇಕಾಗುತ್ತೆ, ಆ್ಯಂಡ್ ವ್ಯಾಲ್ಯೂ ಆಫ್ ಗೂಡ್ಸ್ನೂ ಸಹ ನಾವು ಗಣನೆಗೆ ತಗೊಳ್ಬೇಕಾಗುತ್ತೆ. ಇಂಥ ಟೈಮಲ್ಲೂ ಸಹ ಅದನ್ನು ಜನರಲಿ ಕರೆಯುವಂಥದ್ದು ಸ್ಪೆಸಿಫಿಕ್ ಡ್ಯೂಟೀಸ್ ಅಂತ. ಸೊ ಇದು ಒಂದು ಇಂಟ್ರಡಕ್ಷನ್ ರಿಗಾರ್ಡಿಂಗ್ ಕಸ್ಟಮ್ ಡ್ಯೂಟಿ. ಬಟ್ ವಿ ಹ್ಯಾವ್ ಟು ಸಿ ದ ಕಸ್ಟಮ್ ಡ್ಯೂಟಿ ಇನ್ ಇಂಡಿಯಾ. ಓಕೆ, ವಿ ಹ್ಯಾವ್ ಟು ಸ್ಟಡಿ. Custom duty in India is defined under the Customs Act of 1962. All the matters related to custom duty fall under the CBEC, that is Central Board of Excise and Customs.
Central Board of Excise and Customs has various divisions that take care of the field work, including customs, commission rates of customs, etc. Some of the definitions under Custom Act 1962 is as follows. ಅಂತಂದರೆ ಅಕಾರ್ಡಿಂಗ್ ಟು ದ ಕಸ್ಟಮ್ಸ್ ಆ್ಯಕ್ಟ್ ಏನಾಗುತ್ತೆ, ಕಸ್ಟಮ್ ಡ್ಯೂಟಿ ಅಂತಂದಾಗ ಸುಮಾರು ಆ್ಯಕ್ಟಿವಿಟೀಸು ಒಳಗೊಂಡಿರುತ್ತೆ. ಸೊ ಅದನ್ನೆಲ್ಲ ಡೆಫಿನಿಷನ್ಸ್ ಕೊಡ್ತಾ ಹೋಗ್ತಿದ್ದಾರೆ ಇಲ್ಲಿ. ಅದರಲ್ಲಿ ಫಸ್ಟ್ ಒನ್ ಬಂದು ಬಿಲ್ ಆಫ್ ಎಂಟ್ರಿ, ಬೇಸಿಕ್ ಡಾಕ್ಯುಮೆಂಟ್ ಫಾರ್ ದಿ ಅಸೆಸ್ಮೆಂಟ್ ಆಫ್ ಕಸ್ಟಮ್ ಡ್ಯೂಟಿ. ಅಂತಂದರೆ ನಾವು ಕಸ್ಟಮ್ ಡ್ಯೂಟಿನ ಅಥವಾ ಒಂದು ಟ್ಯಾಕ್ಸ್ನ ಹಾಕಬೇಕಂದ್ರೆ ನಮಗೇನು ಬೇಕು, ಬೇಸಿಕ್ ಡಾಕ್ಯುಮೆಂಟ್ ಆಫ್ ದಿ ಅಸೆಸ್ಮೆಂಟ್. ಅಸೆಸ್ಮೆಂಟ್ ಅಂದರೆ ಆಲ್ ದ ಡೀಟೇಲ್ಸ್ ಆಫ್ ದಿ supplier. Okay, so that is called as a bill of entry. Next one, customs airport. It means the any airport appointed under section 7 subsection A to be a customs airport and includes a place appointed under section 7 subsection AA to be an air freight station. ಅಂದರೆ ಎಲ್ಲ ಏರ್ಪೋರ್ಟ್ಸ್ನು ಸಹ ನಾವು ಕಸ್ಟಮ್ ಡ್ಯೂಟೀಸ್ಗೆ ಗಣನೆಗೆ ತಗೊಳ್ಳೋದಿಲ್ಲ, ಅಂದರೆ ಕನ್ಸಿಡ್ರೇಷನ್ ಮಾಡೋದಿಲ್ಲ. ಅಂಡರ್ ಸೆಕ್ಷನ್ ಅಪಾಯಿಂಟೆಡ್ ನೋಡಿ, ಇಟ್ ಮೀನ್ಸ್ ಎನಿ ಏರ್ಪೋರ್ಟ್ ಅಪಾಯಿಂಟೆಡ್ ಅಂಡರ್ ಸೆಕ್ಷನ್ 7 ಸಬ್ಸೆಕ್ಷನ್ ಎ ಆಗಿರಬೇಕು ಟು ಬಿ ಎ ಕಸ್ಟಮ್ಸ್ ಏರ್ಪೋರ್ಟ್ ಆ್ಯಂಡ್ ಇನ್ಕ್ಲೂಡ್ಸ್ ಎ ಪ್ಲೇಸ್ ಅಪಾಯಿಂಟೆಡ್ ಅಂಡರ್ ಸೆಕ್ಷನ್ 7 ಸಬ್ಸೆಕ್ಷನ್ ಎ ಟು ಬಿ ಆ್ಯನ್ ಏರ್ ಫ್ರೈಟ್ ಸ್ಟೇಷನ್. ಅದನ್ನು ನಾವು ಕಸ್ಟಮ್ಸ್ ಏರ್ಪೋರ್ಟ್ ಅಂತಲೂ ಕರಿತೀವಿ ಅಕಾರ್ಡಿಂಗ್ ಟು ದಿ ಕಸ್ಟಮ್ಸ್ ಆ್ಯಕ್ಟ್ ಆಫ್ 1962. ಓಕೆ, ಸೊ ನೆಕ್ಸ್ಟ್ ಕಸ್ಟಮ್ಸ್ ಡ್ಯೂಟಿ ರೇಟ್ಸ್ ಅಂತ ಬಂದಾಗ ವಿ ಹ್ಯಾವ್ ಬೇಸಿಕ್ ರೇಟ್ಸ್ ಅಂತಂದರೆ 5% ಇತ್ತು, 7.5% ಇತ್ತು, ಈಗ 10% ಆಗಿದೆ. ದ ಹೈಯೆಸ್ಟ್ ರೇಟ್ ಆಫ್ ಬೇಸಿಕ್ ಕಸ್ಟಮ್ ಡ್ಯೂಟಿ ಈಸ್ 10% ಫಾರ್ ದಿ ಅಗ್ರಿಕಲ್ಚರಲ್ ಐಟಮ್ಸ್. the highest rate of basic custom duty is 10% for non-agricultural items. ಅಂತಂದರೆ ವಿ ಹ್ಯಾವ್ ಸಮ್ ಎಕ್ಸೆಪ್ಷನ್ಸ್ ಇರುತ್ತೆ ಅದರಲ್ಲಿ ಸಹ, ಬಟ್ ಹೈಯೆಸ್ಟ್ ರೇಟ್ ಯಾವುದು ಎಷ್ಟಪ್ಪ ಅಂತಂದರೆ ಫಾರ್ ನಾನ್ ಅಗ್ರಿಕಲ್ಚರಲ್ ಐಟಮ್ಸ್ ಇಟ್ ಈಸ್ 10%. ನೆಕ್ಸ್ಟ್ ನಿಮಗೆ ಕಾನ್ಸೆಪ್ಟ್ ಬ್ಯಾಗೇಜ್ ಅಂತ ಬರುತ್ತೆ ಕಸ್ಟಮ್ ಡ್ಯೂಟಿ. ನಾನು ನಿಮಗೆ ಯಾವಾಗಲೂ ಸಹ ಕ್ಲಾಸಲ್ಲಿ ಎಕ್ಸಾಂಪಲ್ಸ್ ಕೊಡುವಾಗ ಹೇಳ್ತಿದ್ದೆ ಈ ಬ್ಯಾಗೇಜ್ನ ಯಾವ ಪರ್ಪಸ್ಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ. ಸೊ ಆನ್ ಬ್ಯಾಗೇಜ್ ದ ಜನರಲ್ ರೇಟ್ ಆಫ್ ಡ್ಯೂಟಿ ಈಸ್ 35% ಆ್ಯಂಡ್ ದೆರ್ ಈಸ್ ನೋ ಅಡಿಷ್ನಲ್ ಡ್ಯೂಟಿ ಆಫ್ ಕಸ್ಟಮ್ಸ್ ಈಸ್ ಲೆವಿಯಬಲ್ ಆನ್ ದಿ ಬ್ಯಾಗೇಜ್. ಸೊ ಬ್ಯಾಗೇಜ್ಗೆ ಅಡಿಷ್ನಲ್ ಡ್ಯೂಟೀಸ್ ಯಾವುದೂ ಸಹ ನಾವು ಲೆವಿ ಮಾಡಲ್ಲ. ಬಟ್ ಕಸ್ಟಮ್ ಡ್ಯೂಟಿಗೆ ವಿ ಹ್ಯಾವ್ ಬೇಸಿಕ್ ಕಸ್ಟಮ್ ಡ್ಯೂಟಿ ಅಂತಿರುತ್ತೆ, ಅಡಿಷ್ನಲ್ ಇರುತ್ತೆ, ಸೊ ಇಂಟಿಗ್ರೇಟೆಡ್ ಈಗ IGST ಹಾಕ್ತೀವಿ ಈ ರೀತಿ ಇರುತ್ತೆ. ಬಟ್ ಬ್ಯಾಗೇಜ್ಗೆ ಯಾವುದೇ ರೀತಿಯಾದಂಥ ಅಡಿಷ್ನಲ್ ಚಾರ್ಜಸ್ನ ಹಾಕೋದಿಲ್ಲ. ಇದು ಓನ್ಲಿ ಜನರಲ್ ರೇಟ್ ಆಫ್ ಡ್ಯೂಟಿ ದಟ್ ಈಸ್ ಬ್ಯಾಗೇಜ್ ಈಸ್ 35%. ಸೊ ನೆಕ್ಸ್ಟ್ ಕಸ್ಟಮ್ ಏರಿಯಾ ಅಂದರೆ ಡೆಫಿನಿಷನ್ಸ್ ನಾವು ನೋಡ್ತಾ ಹೋದಾಗ ಕಸ್ಟಮ್ಸ್ ಏರಿಯಾ. ಏನು ಈ ಕಸ್ಟಮ್ಸ್ ಏರಿಯಾ? ದ ಏರಿಯಾ ಆಫ್ ದ ಕಸ್ಟಮ್ ಸ್ಟೇಷನ್ ಆ್ಯಂಡ್ ಇನ್ಕ್ಲೂಡ್ಸ್ ಎನಿ ಏರಿಯಾ ಇನ್ ವಿಚ್ ಇಂಪೋರ್ಟೆಡ್ ಗೂಡ್ಸ್ ಆರ್ ಎಕ್ಸ್ಪೋರ್ಟೆಡ್ ಗೂಡ್ಸ್ ಆರ್ ಆರ್ಡಿನರಿಲಿ ಕೆಪ್ಟ್ ಬಿಫೋರ್ ಕ್ಲಿಯರೆನ್ಸ್ ಬೈ ಕಸ್ಟಮ್ಸ್ ಅಥಾರಿಟಿ. ಕಸ್ಟಮ್ಸ್ ಏರಿಯಾ ಅಂತ ಯಾವುದನ್ನು ಕರಿತೀವಿ? ಈಗ ನಮ್ಮ ಮನೇನ ಕರೆಯೋಕ್ಕಾಗುತ್ತಾ ಕಸ್ಟಮ್ಸ್ ಏರಿಯಾ ಅಂತ? ಇಲ್ಲ. ಅಂತಂದರೆ ದ ಪ್ಲೇಸ್ ವೇರ್ ದ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ ಗೂಡ್ಸ್ ಆರ್ ಕೆಪ್ಟ್, ಆರ್ಡಿನರಿಲಿ ಕೆಪ್ಟ್ ಅಂತ ಪ್ಲೇಸಸ್ನ ವಿಲ್ ಕಾಲ್ ಇಟ್ ಆಸ್ ಅ ಕಸ್ಟಮ್ಸ್ ಏರಿಯಾ ಅಂತ ಕರಿತೀವಿ. ನೆಕ್ಸ್ಟ್ ಕಸ್ಟಮ್ಸ್ ಸ್ಟೇಷನ್. ಕಸ್ಟಮ್ ಸ್ಟೇಷನ್ ಮೀನ್ಸ್ ಎನಿ ಕಸ್ಟಮ್ಸ್ ಪೋರ್ಟ್ ಅಂತಂದರೆ ಹಡಗು ಇದು ಆಗಿರಬಹುದು, ಪೋರ್ಟ್ಸ್ ಆಗಿರ್ಬೋದು, ಕಸ್ಟಮ್ಸ್ ಏರ್ಪೋರ್ಟ್ಸ್ ಆಗಿರ್ಬೋದು, ಅಥವಾ ಲ್ಯಾಂಡ್ ಕಸ್ಟಮ್ ಸ್ಟೇಷನ್ಸ್ ಆಗಿರ್ಬೋದು. ಸೊ ಈ ಎಲ್ಲದನ್ನು ವಿ ವಿಲ್ ಕಾಲ್ ಇಟ್ ಆಸ್ ಅ ಕಸ್ಟಮ್ ಸ್ಟೇಷನ್. ಅಂತಂದರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, ಆ ಪರ್ಟಿಕ್ಯುಲರ್ ಆಗಿ ಸ್ಟೇಷನ್ ಆಗಿರ್ಬೋದು, ಏರಿಯಾ ಆಗಿರ್ಬೋದು, ಏರ್ಪೋರ್ಟ್ ಆಗಿರ್ಬೋದು ಯಾಕೆ ಕರಿತೀವಿ ಅಂತಂದರೆ ಅಲ್ಲಿ ದ ಡ್ಯೂಟೀಸ್ ಆಫ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಶುಡ್ ಬಿ ಹ್ಯಾಪನ್. Those particular places or areas or station as consideration for the calculation of the custom duty ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಡ್ಯೂಟಿಯಬಲ್ ಗೂಡ್ಸ್. ಏನು ಡ್ಯೂಟಿಯಬಲ್ ಗೂಡ್ಸ್ ಅಂದರೆ ಎನಿ ಗೂಡ್ಸ್ ವಿಚ್ ಆರ್ ಚಾರ್ಜಬಲ್ ಟು ಡ್ಯೂಟಿ ಆ್ಯಂಡ್ ಆನ್ ವಿಚ್ ಡ್ಯೂಟಿ ಹ್ಯಾಸ್ ನಾಟ್ ಪೇಯ್ಡ್. ಓಕೆ, ಅಂತಂದರೆ ಎನಿ ಗೂಡ್ಸ್ ಯಾವುದೇ ರೀತಿಯಾದಂಥ ಗೂಡ್ಸ್ ಆಗಿರ್ಬೋದು ವಿಚ್ ಆರ್ ಚಾರ್ಜಬಲ್ ಟು ದ ಕಸ್ಟಮ್ಸ್ ಡ್ಯೂಟಿ ಆ್ಯಂಡ್ ಆನ್ ವಿಚ್ ಡ್ಯೂಟಿ ಹ್ಯಾಸ್ ನಾಟ್ ಪೇಯ್ಡ್. ಅಂತಂದರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಅಮೌಂಟ್ನ ಪೇ ಮಾಡಿರೋದಿಲ್ಲ, ಅದನ್ನು ವಿ ವಿಲ್ ಕಾಲ್ ಇಟ್ ಆಸ್ ಎ ಡ್ಯೂಟಿಯಬಲ್ ಗೂಡ್ಸ್ ಅಂತ ಕರಿತೀವಿ. ಇಂಡಿಯಾ ಇಲ್ಲಿನೂ ಸಹ ಕಸ್ಟಮ್ಸ್ ಡ್ಯೂಟಿಯಲ್ಲಿ ಕಸ್ಟಮ್ಸ್ ಆ್ಯಕ್ಟ್ ಅಂತಂದರೆ
ಆ್ಯಕ್ಟ್ ಆಫ್ 1962 ಅಲ್ಲಿ ದೇ ಹ್ಯಾವ್ ಡಿಫೈನ್ಡ್ ಇಂಡಿಯಾ. ಏನು ಇಂಡಿಯಾ ಅಂದರೆ ಇಂಡಿಯಾ ಇನ್ಕ್ಲೂಡ್ಸ್ ಇಂಡಿಯನ್ ಟೆರಿಟರಿಯಲ್ ವಾಟರ್ಸ್, ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಎನಿ ಕ್ರೀಕ್ ಆರ್ ಟೈಡಲ್ ವಾಟರ್ ಅಂತಂದರೆ ಈ ಎಲ್ಲ ಸರ್ಕಮ್ಸ್ಟೆನ್ಸಸ್ನ ವಿ ವಿಲ್ ಕಾಲ್ ಇಟ್ ಆಸ್ ಅ ಇಂಡಿಯಾ ಅಂತ ಕಸ್ಟಮ್ಸ್ ಆ್ಯಕ್ಟ್ ಆಫ್ 1962 ಅಲ್ಲಿ ಡಿಫೈನ್ ಮಾಡಿದ್ದಾರೆ ಅಂತ ನೋಡ್ಬೋದು. ಸೊ ದಿಸ್ ಈಸ್ ಬೇಸಿಕ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಕಸ್ಟಮ್ಸ್ ಡ್ಯೂಟಿ. ಸೊ ಕಮಿಂಗ್ ಟು ದ ಟೈಪ್ಸ್ ಆಫ್ ಕಸ್ಟಮ್ ಡ್ಯೂಟಿ ಅಂತ ಬಂದಾಗ ವಿ ಹ್ಯಾವ್ ವೇರಿಯಸ್ ಟೈಪ್ಸ್ ಆಫ್ ಕಸ್ಟಮ್ ಡ್ಯೂಟಿ. ಬೇಸಿಕ್ ಕಸ್ಟಮ್ ಡ್ಯೂಟಿ ಇದೆ, ಅಡಿಷ್ನಲ್ ಕಸ್ಟಮ್ ಡ್ಯೂಟಿ ಇದೆ, ಪ್ರೊಟೆಕ್ಟಿವ್ ಡ್ಯೂಟಿ ಇದೆ, ಸೇಫ್ ಗಾರ್ಡ್ ಡ್ಯೂಟಿ ಇದೆ, ಆ್ಯಂಟಿ ಡಂಪಿಂಗ್ ಡ್ಯೂಟಿ ಇದೆ, ಆ್ಯಂಟಿ ಸಬ್ಸಿಡಿ ಡ್ಯೂಟಿ ಇದೆ, ಎಜುಕೇಷನ್ ಸೆಸ್ ಇದೆ. ಈಗ ನೆಕ್ಸ್ಟ್ ಒನ್ ಹೊಸದಾಗಿ ಜಾಯ್ನ್ ಆಗಿರುವಂಥ IGSTನೂ ಸಹ ಒನ್ ಆಫ್ ದಿ ಡ್ಯೂಟಿ ಟೈಪ್ಸ್ ಆಫ್ ಕಸ್ಟಮ್ ಡ್ಯೂಟಿ ಅಂತಲೇ ಹೇಳಬಹುದು. ಸೊ ಅದು ನಾನು ಇದು PPTಯಲ್ಲಿ ಇನ್ಕ್ಲೂಡ್ ಮಾಡಿಲ್ಲ, ಬಟ್ ಐ ವಿಲ್ ಗಿವ್ ಅ ರಿಟನ್ ಆರ್ PDF ನೋಟ್ಸ್ ರಿಗಾರ್ಡಿಂಗ್ ಟು ದಟ್. ಸೊ ಟೈಪ್ಸ್ ಆಫ್ ಕಸ್ಟಮ್ ಡ್ಯೂಟಿ ಅಂತ ಬಂದಾಗ ವಿ ಹ್ಯಾವ್ ಅ ಬೇಸಿಕ್ ಕಸ್ಟಮ್ ಡ್ಯೂಟಿ. ಏನು ಈ ಬೇಸಿಕ್ ಕಸ್ಟಮ್ ಡ್ಯೂಟಿ ಅಂತ ಇಟ್ ವಿಲ್ ಕಮ್ ಅಂಡರ್ ದಿ ಸೆಕ್ಷನ್ 2. ಗೂಡ್ಸ್ ಇಂಪೋರ್ಟೆಡ್ ಇಂಟು ಇಂಡಿಯಾ ಆರ್ ಚಾರ್ಜಬಲ್ ಟು ಬೇಸಿಕ್ ಕಸ್ಟಮ್ ಡ್ಯೂಟಿ ಅಂಡರ್ ದಿ ಕಸ್ಟಮ್ಸ್ ಆ್ಯಕ್ಟ್ ಆಫ್ 1962 ಅಂತಂದರೆ ನೀವು ಫಾರ್ಮೆಟ್ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ನಾವು ಯಾವುದನ್ನೆಲ್ಲ ಟೈಪ್ಸ್ ಆಫ್ ಕಸ್ಟಮ್ ಡ್ಯೂಟಿನ ನಾವು ಯಾವ ರೀತಿ ಆ್ಯಡ್ ಮಾಡ್ಕೊಳ್ತಾ ಅಥವಾ ಡಿಡಕ್ಟ್ ಮಾಡ್ಕೊಳ್ತಾ ಹೋಗ್ತೀವಿ ಅಂತ ನೀವು ನೋಡ್ಬೋದು. ದ ರೇಟ್ಸ್ ಆಫ್ ದಿ ಬೇಸಿಕ್ ಕಸ್ಟಮ್ ಡ್ಯೂಟಿ ಆರ್ ಇಂಡಿಕೇಟೆಡ್ ಇನ್ ಫಸ್ಟ್ ಶೆಡ್ಯೂಲ್ ಆಫ್ ದಿ ಕಸ್ಟಮ್ಸ್ ಟ್ಯಾರಿಫ್ ಆ್ಯಕ್ಟ್ ಆಫ್ 1975. ಸೊ ಇದರಲ್ಲಿ ನಮ್ಗೆ ಏನೆಲ್ಲ ಆಗುತ್ತೆ ಅಂತಂದರೆ ಎಜುಕೇಷನ್ ಸೆಸ್ ಅಟ್ 2% ಆ್ಯಂಡ್ ಸೆಕೆಂಡ್ರಿ ಹೈಯರ್ ಎಜುಕೇಷನ್ ಸೆಸ್ ಅಟ್ 1% ಅಪ್ಲಿಕೇಬಲ್ ಫಾರ್ ದಿ ಆಸ್ ಎ ಎಕ್ಸ್ಟ್ರಾ ಅಂತಲೇ ಕರಿಬೋದು. ಈ ಬೇಸಿಕ್ ಕಸ್ಟಮ್ ಡ್ಯೂಟಿಗೆ ನಾವು ಯೂಶ್ವಲಿ ಅಂತಂದರೆ ಯಾವಾಗ ಇದು ಕ್ಯಾಲ್ಕುಲೇಟ್ ಮಾಡ್ತಿದ್ವಿ ಅಂತಂದರೆ ಬಿಫೋರ್ ಇಂಟ್ರೊಡ್ಯೂಸಿಂಗ್ ಅ GST. ಈಗ IGSTನ ಹಾಕ್ಕೊಳ್ತೀವಿ ನಾವು, ಆಯಿತಾ. ಸೊ ನೆಕ್ಸ್ಟ್ ಅಂತಂದರೆ ಬೇಸಿಕ್ ಕಸ್ಟಮ್ ಡ್ಯೂಟಿ ಅಂತಂದರೆ ಇದೆ. ಸೊ ಏನಪ್ಪ ಇದ್ರ ಪರ್ಪಸ್ಸು ಅಥವಾ ಏನೆಲ್ಲ ಒಳಗೊಂಡಿರುತ್ತೆ ಬೇಸಿಕ್ ಕಸ್ಟಮ್ ಡ್ಯೂಟಿ ಅಂದರೆ ದ ಗೂಡ್ಸ್ ಇಂಪೋರ್ಟೆಡ್ ಇಂಟು ಇಂಡಿಯಾ ಆರ್ ಚಾರ್ಜಬಲ್ ಟು ಬೇಸಿಕ್ ಕಸ್ಟಮ್ ಡ್ಯೂಟಿ ಅಂಡರ್ ದಿ ಕಸ್ಟಮ್ಸ್ ಆ್ಯಕ್ಟ್ ಆಫ್ 1962. ದ ರೇಟ್ಸ್ ಆಫ್ ಬೇಸಿಕ್ ಕಸ್ಟಮ್ ಡ್ಯೂಟಿ ಆರ್ ಇಂಡಿಕೇಟೆಡ್ ಇನ್ ಫಸ್ಟ್ ಶೆಡ್ಯೂಲ್ ಆಫ್ ದಿ ಕಸ್ಟಮ್ಸ್ ಆ್ಯಕ್ಟ್ ಆಫ್ ಕಸ್ಟಮ್ಸ್ ಟ್ಯಾರಿಫ್ ಆ್ಯಕ್ಟ್ ಆಫ್ 1975. ಇದರಲ್ಲಿ ಎಜುಕೇಷನ್ ಸೆಸ್ ಅಟ್ 2% ಆ್ಯಂಡ್ ಸೆಕೆಂಡ್ರಿ ಎಜುಕೇಷನ್ ಸೆಸ್ ಅಟ್ 1% ಅಪ್ಲಿಕೇಬಲ್ ಆಸ್ ಎ ಎಕ್ಸ್ಟ್ರಾ. ನೆಕ್ಸ್ಟ್ ಒನ್ ಬಂದು ಅಡಿಷ್ನಲ್ ಕಸ್ಟಮ್ ಡ್ಯೂಟಿ. ಏನು ಅಡಿಷ್ನಲ್ ಕಸ್ಟಮ್ ಡ್ಯೂಟಿ ಅಂತಂದರೆ ಇಟ್ ಈಸ್ ಎನಿ ಆರ್ಟಿಕಲ್ ವಿಚ್ ವಾಸ್ ಇಂಪೋರ್ಟೆಡ್ ಇಂಟು ಇಂಡಿಯಾ ವಾಸ್ ಲಯಬಲ್ ಟು ಡ್ಯೂಟಿ ಈಕ್ವಲ್ ಟು ದ ಎಕ್ಸೈಸ್ ಡ್ಯೂಟಿ ಫಾರ್ ದಿ ಟೈಮ್ ಬೀಯಿಂಗ್ ಲೆವಿಯಬಲ್ ಆನ್ ಎ ಲೈಕ್ ಆರ್ಟಿಕಲ್ ಇಫ್ ಪ್ರೊಡ್ಯೂಸ್ಡ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ. ಅಂತಂದರೆ ಯೂಶ್ವಲಿ ನಾವೇನು ಮಾಡ್ತೀವಿ, ಮ್ಯಾನುಫ್ಯಾಕ್ಚರಿಂಗ್ ಆಫ್ ಗೂಡ್ಸ್ಗೆ ನಾವು ಹಾಕುವಂಥ ಟ್ಯಾಕ್ಸ್ನ ವಿ ವಿಲ್ ಕಾಲ್ ಇಟ್ ಆಸ್ ಅ ಎಕ್ಸೈಸ್ ಡ್ಯೂಟಿ ಅಂತಂದರೆ ಇದೆಲ್ಲನೂ ಸಹ ನಿಮಗೆ ಇಂಡೈರೆಕ್ಟ್ ಟ್ಯಾಕ್ಸೇಷನಲ್ಲಿ ಬರೋವಂಥದ್ದು. ಸೊ ಇಲ್ಲಿ ಹೇಳ್ತಿದ್ದಾರೆ ಏನಪ್ಪ ಅಡಿಷ್ನಲ್ ಡ್ಯೂಟಿ ಆಫ್ ಕಸ್ಟಮ್ಸ್ ಅಂತಂದರೆ ಎನಿ ಆರ್ಟಿಕಲ್ ಆರ್ ಎನಿ ಗೂಡ್ಸ್ ವಿಚ್ ವಾಸ್ ಇಂಪೋರ್ಟೆಡ್ ಇಂಟು ಇಂಡಿಯಾ ವಾಸ್ ಲಯಬಲ್ ಟು ಡ್ಯೂಟಿ ಈಕ್ವಲ್ ಟು ದ ಎಕ್ಸೈಸ್ ಡ್ಯೂಟಿ ಫಾರ್ ಟೈಮ್ ಬೀಯಿಂಗ್. ಅಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋವಾಗ ಹಾಕುವಂಥ ಎಕ್ಸೈಸ್ ಡ್ಯೂಟಿ ಏನಿದೆಯೋ ಅದಕ್ಕೆ ಎನಿ ಗೂಡ್ಸ್ ವಿಚ್ ವಾಸ್ ಇಂಪೋರ್ಟೆಡ್ ಇಂಟು ಇಂಡಿಯಾ ಅಂತಂದರೆ ನಾವು ಇಂಡಿಯಾಗೆ ಪರ್ಚೇಸ್ ಮಾಡುವಂಥ ಯಾವುದೇ ಆರ್ಟಿಕಲ್ ಅಥವಾ ಯಾವುದೇ ಗೂಡ್ಸ್ ಆಗಿರ್ಬೋದು ಅದಕ್ಕೆ ಹಾಕುವಂಥ ಟ್ಯಾಕ್ಸ್ ಬಂದು ಈ ಎಕ್ಸೈಸ್ ಡ್ಯೂಟಿಗೆ ಹಾಕುವಂಥ ಟ್ಯಾಕ್ಸ್ಗೆ ಈಕ್ವಲೈಸೇಷನ್ ಆಗುತ್ತಲ್ಲ, ಸೊ ಅದನ್ನು ವಿ ವಿಲ್ ಕಾಲ್ ಇಟ್ ಆಸ್ ಅ ಅಡಿಷ್ನಲ್ ಡ್ಯೂಟಿ ಅಥವಾ ಅಡಿಷ್ನಲ್ ಕಸ್ಟಮ್ ಡ್ಯೂಟಿ ಅಂತ ಕರಿತೀವಿ. ದ ಡ್ಯೂಟಿ ಹ್ಯಾಸ್ ಬೀನ್ ಸಬ್ಸಮ್ಡ್ ಅಂಡರ್ ದಿ GST. ಸೊ ಇದು ಈಗ ಅಡಿಷ್ನಲ್ ಡ್ಯೂಟಿ ಏನಿದೆ GSTಯಲ್ಲಿ ಸಬ್ಸಮ್ ಆಗಿಬಿಟ್ಟಿದೆ. ನೆಕ್ಸ್ಟು ಪ್ರೊಟೆಕ್ಟಿವ್ ಡ್ಯೂಟಿ. ಪ್ರೊಟೆಕ್ಟಿವ್ ಡ್ಯೂಟಿ ಏನು ಈ ಪ್ರೊಟೆಕ್ಟಿವ್ ಡ್ಯೂಟಿ ಅಂತಂದರೆ ಎ ಡ್ಯೂಟಿ ಇಂಪೋಸ್ಡ್ ಆನ್ ಇಂಪೋರ್ಟೆಡ್ ಗೂಡ್ಸ್ ಫಾರ್ ದಿ ಪ್ರೊಟೆಕ್ಷನ್ ಆಫ್ ದಿ ಇಂಟ್ರೆಸ್ಟ್ ಆಫ್ ಎನಿ ಇಂಡಸ್ಟ್ರಿ established in India on the recommendation of Tariff Commission. It is effective only and inclusive of the date. If any
ಸ್ಪೆಸಿಫೈಡ್ ಇನ್ ದಿ ಫಸ್ಟ್ ಶೆಡ್ಯೂಲ್ ಆಫ್ ದಿ ಟ್ಯಾರಿಫ್. ಅಂತಂದರೆ ಪ್ರೊಟೆಕ್ಟಿವ್ ಅಂತ ಅಲ್ಲೇ ನಮಗೆ ಗೊತ್ತಾಗ್ತಾ ಇದೆ. ಯಾವ ರೀತಿ ಇದು ನಮಗೆ ಇಂಪೋರ್ಟೆಡ್ ಗೂಡ್ಸ್ನ ನಾವು ಅಂತಂದರೆ ಗೂಡ್ಸ್ನ ನಾವು ಇಂಡಿಯಾಗೆ ಪರ್ಚೇಸ್ ಮಾಡಿಕೊಂಡಾಗ ಅಥವಾ ಇಂಪೋರ್ಟ್ ಮಾಡಿಕೊಂಡಾಗ ನಮ್ಗೆ ಯಾವ ರೀತಿ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋದಾದರೆ, ಎ ಡ್ಯೂಟಿ ಇಂಪೋಸ್ಡ್ ಆನ್ ಇಂಪೋರ್ಟೆಡ್ ಗೂಡ್ಸ್ ಫಾರ್ ದಿ ಪ್ರೊಟೆಕ್ಷನ್ ಆಫ್ ದಿ ಇಂಟ್ರೆಸ್ಟ್ ಆಫ್ ಎನಿ ಇಂಡಸ್ಟ್ರಿ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ ಆನ್ ದಿ ರೆಕಮೆಂಡೇಷನ್ಸ್ ಆಫ್ ಟ್ಯಾರಿಫ್ ಕಮಿಷನ್. ಅಂತಂದರೆ ರೆಕಮೆಂಡ್ ಮಾಡುತ್ತೆ ಇಂಡಸ್ಟ್ರೀಸ್ಗೆ, ಅಂದರೆ ಒಂದು ಇಂಟ್ರೆಸ್ಟ್ನ ಕಡಿಮೆ ಮಾಡೋ ಥರ ಅಥವಾ ಏನು ಪರ್ಚೇಸ್ ಮಾಡ್ಕೊಳ್ದಿರಾ ನಮ್ಮ ಕಂಟ್ರಿಯಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋ ಥರ ಇದು ಪ್ರೊಟೆಕ್ಟ್ ಮಾಡೋ ಅಂಥ ಡ್ಯೂಟಿ ಆಗಿರಬಹುದು. ಅಂತಂದರೆ ಇದೆಲ್ಲ ಟೈಪ್ಸ್ ಆಫ್ ಡ್ಯೂಟೀಸ್ ಅಷ್ಟೇ. ಸೊ ಇದನ್ನೆಲ್ಲ ನಾವು ಕ್ಯಾಲ್ಕುಲೇಷನ್ ಪರ್ಪಸ್ಗೆ ತಗೊಳ್ಳೋದಿಲ್ಲ. ಸೊ ನೆಕ್ಸ್ಟ್ ಒನ್ ಬಂದು ವಿ ಹ್ಯಾವ್ ಅ ಸೇಫ್ ಗಾರ್ಡ್ ಡ್ಯೂಟಿ. ಏನು ಈ ಸೇಫ್ ಗಾರ್ಡ್ ಡ್ಯೂಟಿ ಅಂತಂದರೆ, ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಸೆಂಟ್ರಲ್ ಗವರ್ನಮೆಂಟ್ ಕ್ಯಾನ್ ಇಂಪೋಸ್ ದ ಸೇಫ್ ಗಾರ್ಡ್ ಡ್ಯೂಟಿ. ಇಟ್ ಈಸ್ ಸ್ಯಾಟಿಸ್ಫೈಡ್ ದ್ಯಾಟ್ ಎನಿ ಆರ್ಟಿಕಲ್ ಈಸ್ ಇಂಪೋರ್ಟೆಡ್ ಇನ್ ಟು ಇಂಡಿಯಾ ಇನ್ ಅ ಇನ್ಕ್ರೀಸ್ಡ್ ಕ್ವಾಂಟಿಟಿ. ಏನಾಗುತ್ತೆ, ಸಮ್ಟೈಮ್ಸು ಇಂಪೋರ್ಟ್ ಮಾಡ್ಕೊಳ್ಳೋವಾಗ ಅಂದರೆ ಫ್ಯೂಚರ್ ಪರ್ಪಸ್ಗೆ ಬೇಕು ಅಂತ ನಾವೇನು ಮಾಡ್ತೀವಿ, ಕ್ವಾಂಟಿಟೀಸ್ನ ಇನ್ಕ್ರೀಸ್ ಮಾಡಬಹುದು. ಆಗ ಸೇಫ್ ಗಾರ್ಡ್ ಮಾಡೋ ಅಂಥ ಡ್ಯೂಟೀಸ್ನ ಅಂತಂದರೆ ಅಲ್ಲಿ ಪ್ರೊಸೆಸಿಂಗ್ಗೆ ಬೇಕಾಗಿರುವಂಥ ಆ್ಯಕ್ಟಿವಿಟೀಸ್ನ ಮಾಡೋದನ್ನು ವಿ ವಿಲ್ ಕಾಲ್ ಇಟ್ ಆಸ್ ಅ ಸೇಫ್ ಗಾರ್ಡ್ ಡ್ಯೂಟೀಸ್. ದಟ್ ಈಸ್ ಸೆಂಟ್ರಲ್ ಗೌರ್ನಮೆಂಟ್. ಆಮೇಲೆ such increased importation is causing or threatening to cause serious injury to domestic industry. ಅದರಿಂದ ಏನಾಗುತ್ತೆ, ಈಗ ನಮ್ಮ ದೇಶದ ಈಗ ತುಂಬ ನಾವು ಅವಶ್ಯಕತೆಗಿಂತ ಜಾಸ್ತಿ ಇಂಪೋರ್ಟ್ ಮಾಡಿಕೊಂಡಾಗ ಬೇರೆ ಡೊಮೆಸ್ಟಿಕ್ ಇಂಡಸ್ಟ್ರೀಸು ಸಹ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋ ಅಂಥ ಚಾನ್ಸಸ್ ಇರುತ್ತೆ. ಆವಾಗ ಏನಾಗುತ್ತೆ, ಡೊಮೆಸ್ಟಿಕ್ ಇಂಡಸ್ಟ್ರಿಗೆ ಅದು ಹೊಡೆತ ಬೀಳುತ್ತೆ. ಆದ್ದರಿಂದ ಅಂಥ ಟೈಮಲ್ಲಿ ಸಹ ಇದು ಸೇಫ್ ಗಾರ್ಡ್ ಮಾಡೋ ಅಂಥ ಡ್ಯೂಟಿ ಅಂತಲೇ ಹೇಳಬಹುದು. ಸೊ ದೀಸ್ ಆರ್ ದಿ ಸೇಫ್ ಗಾರ್ಡ್ ಡ್ಯೂಟಿ ಅಂತ. ನೆಕ್ಸ್ಟು ಆ್ಯಂಟಿ ಡಂಪಿಂಗ್ ಡ್ಯೂಟಿ. ಏನು ಆ್ಯಂಟಿ ಡಂಪಿಂಗ್ ಡ್ಯೂಟಿ ಅಂತಂದರೆ, ನಮಗೆ ಟೈಪ್ಸ್ ಆಫ್ ಕಸ್ಟಮ್ ಡ್ಯೂಟಿ ಅಂತ ಬಂದಾಗ ವಿ ಹ್ಯಾವ್ ಎನ್ ನಂಬರ್ ಆಫ್ ಡ್ಯೂಟೀಸ್. ಓಕೆನಾ. ಸೊ ಆ್ಯಂಟಿ ಡಂಪಿಂಗ್ ಡ್ಯೂಟಿ ಅಂತಂದರೆ, ವೆನ್ ದ ಎಕ್ಸ್ಪೋರ್ಟ್ ಪ್ರೈಸ್ ಆಫ್ ಎ ಪ್ರಾಡಕ್ಟ್ ಇಂಪೋರ್ಟೆಡ್ ಇನ್ ಟು ಇಂಡಿಯಾ ಈಸ್ ಲೆಸ್ ದ್ಯಾನ್ ದಿ ನಾರ್ಮಲ್ ವ್ಯಾಲ್ಯೂ ಆಫ್ like articles sold in the domestic market of the exporter, it is dumping. ನಿಮಗೆ ಡಂಪಿಂಗ್ ಆ್ಯಕ್ಟಿವಿಟಿ ಅಂತಂದರೆ ಗೊತ್ತಿದೆ. ಏನು ಡಂಪಿಂಗ್ ಅಂತಂದರೆ, ಎಕ್ಸ್ಪೋರ್ಟ್ ಪ್ರೈಸ್ ಆಫ್ ಪ್ರಾಡಕ್ಟ್ ಇಂಪೋರ್ಟೆಡ್ ಇಂಟು ಇಂಡಿಯಾ ಈಸ್ ಲೆಸ್ ದ್ಯಾನ್ ದಿ ನಾರ್ಮಲ್ ವ್ಯಾಲ್ಯೂ ಆಫ್ ಆರ್ಟಿಕಲ್ಸ್ ಸೋಲ್ಡ್ ಇನ್ ದಿ ಡೊಮೆಸ್ಟಿಕ್ ಮಾರ್ಕೆಟ್. ಅಂತಂದರೆ ನಾರ್ಮಲ್ ವ್ಯಾಲ್ಯೂಗಿನ ಕಡಿಮೆ ಬೆಲೆಗೆ ಮಾರಾಟ ಆದರೆ ಅದನ್ನು ನಾವೇನಂತ ಕರಿತೀವಿ, ಡಂಪಿಂಗ್ ಅಂತ ಕರಿತೀವಿ ಅಲ್ವಾ. ಇಟ್ ಈಸ್ ನೋನ್ ಆಸ್ ಡಂಪಿಂಗ್. ದ ಡಿಫರೆನ್ಸ್ ಬಿಟ್ವೀನ್ ದ ನಾರ್ಮಲ್ ವ್ಯಾಲ್ಯೂ ಆ್ಯಂಡ್ ಎಕ್ಸ್ಪೋರ್ಟ್ ವ್ಯಾಲ್ಯೂ ಇಸ್ ದ ಡಂಪಿಂಗ್ ಮಾರ್ಜಿನ್ ಬೇಸ್ಡ್ ಆನ್ ವಿಚ್ ಆ್ಯಂಟಿ ಡಂಪಿಂಗ್ ಡ್ಯೂಟಿ ಈಸ್ ಇಂಪೋಸ್ಡ್. ಅಂತಂದರೆ ಆಗ ಅಲ್ಲಿ ಡಿಫರೆನ್ಸಸ್ ಶುರುವಾಗುತ್ತೆ ನಾರ್ಮಲ್ ವ್ಯಾಲ್ಯೂಗೆ ಮತ್ತು ಎಕ್ಸ್ಪೋರ್ಟ್ ವ್ಯಾಲ್ಯೂಗೆ. ಸೊ ಅದನ್ನು ಫೈಂಡ್ ಔಟ್ ಮಾಡೋದನ್ನು ವಿ ವಿಲ್ ಕಾಲ್ ಇಟ್ ಆಸ್ ಎ ಆ್ಯಂಟಿ ಡಂಪಿಂಗ್ ಡ್ಯೂಟಿ. ಅಂದರೆ ಆ ಆ್ಯಕ್ಟಿವಿಟಿನ ಆ್ಯಂಟಿ ಡಂಪಿಂಗ್ ಡ್ಯೂಟಿ ಅಂತ ಕರಿತೀವಿ. ವೈಲ್ ಕ್ಯಾಲ್ಕುಲೇಟಿಂಗ್ ಆ್ಯಂಟಿ ಡಂಪಿಂಗ್ ಡ್ಯೂಟಿ ವಿ ಶುಡ್ calculate the education, we should not calculate the education cess and secondary higher education cess. ಆ್ಯಂಟಿ ಡಂಪಿಂಗ್ ಯಾವಾಗಲೂ ಅಷ್ಟೇ, ನಾವು ಆ್ಯಂಟಿ ಡಂಪಿಂಗ್ ಡ್ಯೂಟಿನ ಕ್ಯಾಲ್ಕುಲೇಟ್ ಮಾಡೋವಾಗ ವಿ ಶುಡ್ ನಾಟ್ ಕನ್ಸಿಡರ್ ಎಜುಕೇಷನ್ ಸೆಸ್ ಆ್ಯಂಡ್ ಹೈಯರ್ ಎಜುಕೇಷನ್ ಸೆಸ್ ಅಂತ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಆ್ಯಂಟಿ ಡಂಪಿಂಗ್ ಡ್ಯೂಟಿ. ಸೊ ನೆಕ್ಸ್ಟ್ ಎಜುಕೇಷನ್ ಸೆಸ್ಸು ಅದು ಸಹ ಒಂದು ಸರ್ಚಾರ್ಜಸ್. ಅದೇ ರೀತಿ ಆ್ಯಂಟಿ ಸಬ್ಸಿಡಿ ಡ್ಯೂಟಿ ಅಂತಂದ್ರೂ ಹಾಗೆ. ಸೊ ಅಂತಂದರೆ ಸಬ್ಸಿಡೀಸ್, ಈಗ ಕೆಲವೊಂದು ಇಂಪೋರ್ಟೇಷನ್ಗೆ ಮತ್ತು ಎಕ್ಸ್ಪೋರ್ಟ್ಸ್ ಆದಾಗ ವಿ ವಿಲ್ ಗೆಟ್ ಸಮ್ ಸಬ್ಸಿಡೀಸ್ ಅಲ್ವಾ. ಸೊ ಅಂಥ ಟೈಮಲ್ಲಿ ಏನಾದರೂ ಟ್ರಾನ್ಸಾಕ್ಷನ್ಸ್ ಬಿಟ್ಟು ಹೋಗಿದ್ರೆ ಅಥವಾ ಕೆಲವೊಂದೆಲ್ಲ ಸಬ್ಸಿಡೀಸ್ ಪ್ರೊವೈಡ್ ಆಗಲಿಲ್ಲ ಅಂತಂದರೆ, ಅಥವಾ ಹೆಚ್ಚಾಗುವಂಥದ್ದು ಸಬ್ಸಿಡಿ ಜಾಸ್ತಿ ಕ್ಲೇಮ್ ಆಗಿರೋವಂಥದ್ದು ಅಥವಾ ಕಡಿಮೆ ಕ್ಲೇಮ್ ಆಗಿರೋವಂಥದ್ದು, ಇದು ಎಲ್ಲನೂ ಸಹ ನೋಡ್ಕೊಳ್ಳೋ ಅಂಥದ್ದು ಆ್ಯಂಟಿ ಡಂಪಿಂಗ್ ಡ್ಯೂಟಿ. ಸೊ ಇದರಲ್ಲಿ ಇನ್ನೊಂದು ಸಹ ಇನ್ನೂ ಬೇರೆ ಬೇರೆದೆಲ್ಲ ಬರುತ್ತೆ, ಕೌಂಟರ್ ವೇಲಿಂಗ್ ಡ್ಯೂಟಿ ಮತ್ತು ಸ್ಪೆಷಲ್ ಅಡಿಷ್ನಲ್ ಡ್ಯೂಟಿ. ಈಗ ಬಂದಿರೋವಂಥದ್ದು ನಾವು ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟ್ಯಾಕ್ಸ್. ಸೊ ಫಾರ್ಮೆಟ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ which is levied on goods being imported into India from other country. It has been subsumed various customs duties including, ನೋಡಿ
ಈಗ ನಾನು ನಿಮಗೆ ಟೈಪ್ಸ್ ಆಫ್ ಡ್ಯೂಟೀಸ್ ಅಂತ ಹೇಳಿದಾಗ ಸುಮಾರು ಡ್ಯೂಟೀಸ್ನ ಹೇಳ್ತಾ ಬಂದೆ. ಸೊ ಇದನ್ನೆಲ್ಲ ಸಮ್ ಮಾಡಿ ದೇ ಹ್ಯಾವ್ ಇಂಟ್ರೊಡ್ಯೂಸ್ಡ್ IGST. ಸೊ ಅದರಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡಿ. ಇಟ್ ಹ್ಯಾಸ್ ಬೀನ್ ಸಬ್ಸಮ್ಡ್ ವೇರಿಯಸ್ ಕಸ್ಟಮ್ಸ್ ಡ್ಯೂಟೀಸ್ ಇನ್ಕ್ಲೂಡಿಂಗ್ ಕೌಂಟರ್ವೇಲಿಂಗ್ ಡ್ಯೂಟಿ, ಸ್ಪೆಷಲ್ ಅಡಿಷ್ನಲ್ ಡ್ಯೂಟಿ. ಇದು ಎಲ್ಲನೂ ಸಹ ಮರ್ಜ್ ಆಗಿ ಸಮ್ ಆಗಿ ನಾವು IGST ಪರ್ಸೆಂಟೇಜ್ನ ಕನ್ಸಿಡ್ರೇಷನ್ ಮಾಡ್ತೀವಿ ವೈಲ್ ಕ್ಯಾಲ್ಕುಲೇಟಿಂಗ್ ಅ ಕಸ್ಟಮ್ಸ್ ಡ್ಯೂಟಿ. Okay, so this is regarding types of custom duty. I will provide the notes regarding types of custom duty because you will get 5 marks or 12 marks question in the examination. So they can ask what is custom duty and explain types of custom duty in detail anta kelda. You can write all n number of duties related to customs. ಸೊ ಕ್ಲಾಸಿಫಿಕೇಷನ್ ಆಫ್ ಗೂಡ್ಸ್ ಅಂತ ನೆಕ್ಸ್ಟ್ ಕಾನ್ಸೆಪ್ಟ್ ಬರುತ್ತೆ. ನಾವು ಈಗ ಕಸ್ಟಮ್ಸ್ ಡ್ಯೂಟಿ ಅಂತ ಬಂದಾಗ ಇಟ್ ಮೇ ಬಿ ಎ ಇಂಪೋರ್ಟ್ ಆಫ್ ಗೂಡ್ಸ್ ಆಗಿರ್ಬೋದು ಆರ್ ಎಕ್ಸ್ಪೋರ್ಟೇಷನ್ ಆಫ್ ಗೂಡ್ಸ್ ಆಗಿರ್ಬೋದು, ಬಟ್ ಇಟ್ ಈಸ್ ಗೂಡ್ಸ್ ಅಲ್ವಾ. ಬಟ್ ಆ ಗೂಡ್ಸ್ ಅಂತ ಬಂದಾಗ ವಿ ಹ್ಯಾವ್ ಅ ಕ್ಲಾಸಿಫಿಕೇಷನ್ಸ್. ದ ಕಸ್ಟಮ್ಸ್ ಟ್ಯಾರಿಫ್ ಆ್ಯಕ್ಟ್ of 1975 provides the classification of goods and the rates of custom duty. It comprises of 2 schedules, first schedule and second schedule. ಏನು ಈ ಫಸ್ಟ್ ಶೆಡ್ಯೂಲಲ್ಲಿ ಏನಿದೆ ಅಂತಂದರೆ, ಇನ್ ದಿಸ್ ಶೆಡ್ಯೂಲ್ ಗೂಡ್ಸ್ ಚಾರ್ಜಬಲ್ ವಿತ್ ಇಂಪೋರ್ಟ್ ಡ್ಯೂಟಿ ಆರ್ ಲಿಸ್ಟೆಡ್. ಇಟ್ ಈಸ್ ಆಲ್ಸೋ ನೋನ್ ಆಸ್ ಇಂಪೋರ್ಟ್ ಟ್ಯಾರಿಫ್. ನೆಕ್ಸ್ಟ್ ಶೆಡ್ಯೂಲ್ ಸೆಕೆಂಡ್ ಅಥವಾ ಸೆಕೆಂಡ್ ಶೆಡ್ಯೂಲ್. ಇನ್ ದಿಸ್ ಸೆಕೆಂಡ್ ಶೆಡ್ಯೂಲ್ ಗೂಡ್ಸ್ ಚಾರ್ಜಬಲ್ ವಿತ್ ಎಕ್ಸ್ಪೋರ್ಟ್ ಡ್ಯೂಟಿ ಆರ್ ಲಿಸ್ಟೆಡ್. ಇಟ್ ಈಸ್ ಆಲ್ಸೋ ನೋನ್ ಆಸ್ ಎಕ್ಸ್ಪೋರ್ಟ್ ಟ್ಯಾರಿಫ್. ಸೊ ಅದನ್ನು ನಾನು ನಿಮಗೆ ಆ ಲಿಸ್ಟ್ ಏನಿದೆ ಅನ್ನೋದನ್ನು ಐ ವಿಲ್ ಸೆಂಡ್ ಅ PDF. ನೆಕ್ಸ್ಟ್ ವ್ಯಾಲ್ಯೂಯೇಷನ್ ಆಫ್ ಕಸ್ಟಮ್ ಡ್ಯೂಟಿ ಅಂದರೆ ಇಂಪೋರ್ಟ್ ವ್ಯಾಲ್ಯೂಯೇಷನ್ ಯಾವ ರೀತಿ, ಎಕ್ಸ್ಪೋರ್ಟ್ ವ್ಯಾಲ್ಯೂಯೇಷನ್ ಯಾವ ರೀತಿ ಅಂತ. ಸೊ ಇಂಪೋರ್ಟ್ ವ್ಯಾಲ್ಯೂಯೇಷನ್ ರೂಲ್ಸ್ ಅಂತ ಬಂದಾಗ ಫಸ್ಟ್ ನಾವೇನಾದ್ರು ಕನ್ಸಿಡ್ರೇಷನ್ ಮಾಡ್ತೀವಿ, ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆಫ್ ಐಡೆಂಟಿಕಲ್ ಗೂಡ್ಸ್, ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆಫ್ ಸಿಮಿಲರ್ ಗೂಡ್ಸ್, ಡಿಡಕ್ಟಿವ್ ವ್ಯಾಲ್ಯೂ, ಕಂಪ್ಯೂಟೆಡ್ ವ್ಯಾಲ್ಯೂ, ರೆಸಿಡಿಯಲ್ ಮೆಥಡ್ ಆಫ್ ವ್ಯಾಲ್ಯೂಯೇಷನ್. ಈ ಅಸೆಸ್ಮೆಂಟ್ ಅಂತ ಹೇಳಿದ್ನಲ್ಲ, ಆ ಕಾನ್ಸೆಪ್ಟ್ ಬಂದಾಗ ಇದು ಎಲ್ಲನೂ ಸಹ ಇನ್ಕ್ಲೂಡ್ ಆಗಿರುತ್ತೆ. ಎಕ್ಸ್ಪೋರ್ಟ್ ವ್ಯಾಲ್ಯೂಯೇಷನ್ ರೂಲ್ಸ್ ಅಂತ ಬಂದಾಗ ಟ್ರಾನ್ಸಾಕ್ಷನ್ ವ್ಯಾಲ್ಯೂ, ಡಿಟರ್ಮಿನೇಷನ್ ಆಫ್ ವ್ಯಾಲ್ಯೂ ಬೈ ಕಂಪ್ಯಾರಿಸನ್, ಕಂಪ್ಯೂಟೆಡ್ ವ್ಯಾಲ್ಯೂ ಆ್ಯಂಡ್ ರೆಸಿಡಿಯಲ್ ಮೆಥಡ್ನ ವಿ ಆರ್ ಗೋಯಿಂಗ್ ಟು ಫಾಲೋ. ಸೊ ದಿಸ್ ಇಸ್ ಸುಮ್ಮನೆ ಅದು ಜನರಲಿ ತಿಳ್ಕೊಂಡಿರಿ ವ್ಯಾಲ್ಯೂಯೇಷನ್ ಯಾವ ರೀತಿ ಇಂಪೋರ್ಟೆಡ್ ಮತ್ತು ಎಕ್ಸ್ಪೋರ್ಟ್ ಅಂತ. ಬಟ್ ನಿಮಗೆ ಕ್ಯಾಲ್ಕುಲೇಷನ್ ಪರ್ಪಸ್ಗೆ ಬೇರೆ ರೀತಿಯಾದಂಥ ಫಾರ್ಮೆಟ್ ಬರುತ್ತೆ. ಸೊ ಕಸ್ಟಮ್ ಡ್ಯೂಟಿ ಪೇಮೆಂಟ್ನ ಯಾವ ರೀತಿ ಮಾಡೋದು ಅಂತಂದರೆ, ವಾಟ್ ಈಸ್ ದ ಪ್ರೊಸೀಜರ್ ಟು ಪೇ ಅ ಕಸ್ಟಮ್ ಡ್ಯೂಟಿ ಅಂತ. ಕಸ್ಟಮ್ ಡ್ಯೂಟಿ ಕ್ಯಾನ್ ಬಿ ಪೇಯ್ಡ್ ಆನ್ಲೈನ್ ಇನ್ ದ ಪೋರ್ಟಲ್ ICEGate.gov.in. ಈ ಪೋರ್ಟಲ್ಗೆ ಹೋಗಬೇಕಾಗುತ್ತೆ ಆನ್ಲೈನಲ್ಲಿ ಪೇ ಮಾಡುವಾಗ. ವಿಸಿಟ್ ದ ವೆಬ್ಸೈಟ್ ಆ್ಯಂಡ್ ಕ್ಲಿಕ್ ಆನ್ ಪೇಮೆಂಟ್ ಆರ್ ಯುಟಿಲೈಸ್ ದ ಡೈರೆಕ್ಟ್ ಲಿಂಕ್ ಗಿವನ್ ದಿ ಬಿಲೋ. ಆಯಿತಾ. ನೆಕ್ಸ್ಟ್ ಎಂಟರ್ ದ IEC ಆ್ಯಂಡ್ ಲೊಕೇಶನ್ ಕೋಡ್. ನಮ್ಮ ಲೊಕೇಶನ್ ಕೋಡ್ನ ಎಂಟರ್ ಮಾಡಬೇಕು, ವಿಚ್ ಆರ್ ಮ್ಯಾಂಡೇಟ್ರಿ, ಆ್ಯಂಡ್ ಕ್ಲಿಕ್ ಆನ್ ಸಬ್ಮಿಟ್. ನೆಕ್ಸ್ಟ್ ಯು ಕ್ಯಾನ್ ಸಿ ಆಲ್ ದ ಅನ್ಪೇಯ್ಡ್ ಚಲನ್ಸ್ ಆಫ್ ಯುವರ್ಸ್ ಅಂತಂದರೆ ಅಲ್ಲೇ ತೋರಿಸ್ತಿರುತ್ತೆ, ನಾವಿನ್ನು ಫಿಲ್ ಮಾಡಿರೋದಿಲ್ಲ ಅನ್ಪೇಯ್ಡ್ ಚಲನ್ಸು. ಸೆಲೆಕ್ಟ್ ದ ಡಿಸೈರ್ಡ್ ಚಲನ್ ಆ್ಯಂಡ್ ಚೂಸ್ ಎ ಪೇಮೆಂಟ್ ಮೆಥಡ್. ಮೇಕ್ ದ ಪೇಮೆಂಟ್ ಅಟ್ ದ ಪರ್ಟಿಕ್ಯುಲರ್ ಬ್ಯಾಂಕ್ಸ್ ಪೇಮೆಂಟ್ ಗೇಟ್ವೇ. ಆಫ್ಟರ್ ಪೇಮೆಂಟ್ ಯು ವಿಲ್ ಬಿ ರೀಡೈರೆಕ್ಟೆಡ್ ಇಂಟು ಎ ICE ಗೇಟ್ ಪೋರ್ಟಲ್. ಅದು ಒಂದು ಪೋರ್ಟಲ್ಲು. ಟೇಕ್ ಅ ಪ್ರಿಂಟ್ ಆಫ್ ಪೇಮೆಂಟ್ ಕಾಪಿ ಫಾರ್ ದಿ ಫರ್ದರ್ ರೆಫರೆನ್ಸ್. ಸೊ ನಾರ್ಮಲಿ ಈಗ ನಾವು ಹೇಗೆ ಒಂದು ಅಮೌಂಟ್ನ ಹೇಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಅಥವಾ ಒಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಮೌಂಟ್ನ ಅಂತಂದಾಗ ಫಸ್ಟ್ ನಾವೇನು ಮಾಡ್ತೀವಿ, IFSC ಕೋಡ್ನ ಎಂಟರ್ ಮಾಡ್ತೀವಿ, ಆಮೇಲೆ ಅಕೌಂಟ್ ನಂಬರ್ನ ಎಂಟ್ರಿ ಮಾಡ್ತೀವಿ, ಆಮೇಲೆ ಅಕೌಂಟ್ ಹೋಲ್ಡರ್ ನೇಮ್ ಮಾಡ್ತೀವಿ, ಸೊ ಆಮೇಲಕ್ಕೆ ಕಾಂಟ್ಯಾಕ್ಟ್ ನಂಬರ್, ಈ ರೀತಿ ಅಂತಂದರೆ ಇದು ಬಂದು ಮನಿ ಟ್ರಾನ್ಸ್ಫರ್ಗೆ. ಅದೇ ರೀತಿ ಕಸ್ಟಮ್ ಡ್ಯೂಟಿನ ಪೇ ಮಾಡಬೇಕಾದ್ರೆ ಅಂತಂದರೆ ಆನ್ಲೈನಲ್ಲಿ ಪೇಮೆಂಟ್ ಮಾಡಬೇಕಾದ್ರೆ ಈ ಪ್ರೊಸೀಜರ್ನ ವಿ ಸಪೋಸ್ ಟು ಫಾಲೋ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಬೇಸಿಕ್ ಇಂಟ್ರೊಡಕ್ಷನ್ ಆಫ್ ದಿ GST. ನೆಕ್ಸ್ಟ್ ಕಮ್ಮಿಂಗ್ ಕ್ಲಾಸಸಲ್ಲಿ ನಾವು ನೋಡಬೇಕಾಗಿರೋದು ಫಾರ್ಮೆಟ್ ಆಫ್ ಫಾರ್ಮೆಟ್ ಟು ಕ್ಯಾಲ್ಕುಲೇಟ್ ಅ ಕಸ್ಟಮ್ ಡ್ಯೂಟಿ ನೋಡಿ. ಆಮೇಲೆ ಪ್ರಾಬ್ಲಮ್ಸ್ ಆನ್ ಕಸ್ಟಮ್ ಡ್ಯೂಟಿನ ವಿ ಕ್ಯಾನ್ ಡಿಸ್ಕಸ್ ಇನ್ ಅ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.